ಈಗ ಒಂದ್ ಕಡೆ ಶಾಸಕರ ಜೊತೆ ಉಸ್ತುವಾರಿ ಸುರ್ಜೇವಾಲಾ ಅವರು 1-to-1 ಮಾತುಕತೆ ನಡೆತಿದ್ರೆ, ಮಗದೊಂದ್ ಕಡೆ ಶಾಸಕರೆಲ್ಲರೂ ಕೂಡ ಅಧಿಕಾರಕ್ಕೆ ಸಂಬಂಧಪಟ್ಟ ಹಂಚಿಕೆಗೆ ಸಂಬಂಧಪಟ್ಟ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಬಹಿರಂಗವಾಗಿ ಯಾರು ಕೂಡ ಹೇಳಿಕೆಗಳನ್ನ ಕೊಡಬಾರ್ದು ಅನ್ನುವಂಥದ್ದು. ನಮ್ಮ ಜೊತೆಗೆ ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಆಗಿರುವಂತಹ ಜಿ.ಸಿ. ಚಂದ್ರಶೇಖರ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಜಿ.ಸಿ. ಚಂದ್ರಶೇಖರ್ ಅವರು, ಈಗ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಇರಬೇಕು ಅಂತ ಹೇಳ್ತಾರೆ, ಮಗದೊಂದ್ ಕಡೆ ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತಿದ್ದಾರೆ. ಒಂದ್ ರೀತಿ ಕಾಂಗ್ರೆಸ್ ಅಲ್ಲಿ ಗೊಂದಲ ಆಗ್ತಿದೆ ಅನ್ಸ್ತಿಲ್ವ? ಇವೆಲ್ಲ ಯಾರು ಹೇಳ್ತಾ ಇಲ್ಲ, ಅದೆಲ್ಲ ನೀವೇ ಹೇಳ್ತಾ ಇರೋದು. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, ಈಗ 100 ಶಾಸಕರ ಬಲ ಇದೆ, ಈಗ 100 ಶಾಸಕರು ಒಪ್ಕೊಂಡಿದ್ದಾರೆ ಡಿ.ಕೆ ಶಿವಕುಮಾರ್ ಅವರಿಗೆ ಅಂತ ಹೇಳ್ತಿದ್ದಾರೆ. ನೀವು ಇಕ್ಬಾಲ್ ಹುಸೇನ್ನೇ ಕೇಳಬೇಕು. ಯಾಕೆಂತಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಹೇಳ್ತೀನಿ, ಎಲ್ಲ ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಡಿ.ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈಗ ತಾನೆ, ಯಾವುದೋ ಲೀಡರ್ಶಿಪ್ ಬದಲಾವಣೆ ಅನ್ನೋ ಪ್ರಶ್ನೆ ಇಲ್ಲ ಅಂತ. ಅವರು ನಾನು ಸಿ.ಎಂ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ಕರೆಕ್ಟ್ ಇದೆ ಅಂತ, ಎಲ್ಲ ಪರ್ಫೆಕ್ಟ್ ಆಗಿದೆ. ಏನು ಪಕ್ಷದಲ್ಲಿ ಯಾವ್ದು ಗೊಂದಲಗಳೇನಿಲ್ಲ, ಅಂದ್ರೆ ಯಾವುದೇ ರೀತಿ ಗೊಂದಲಗಳು ಕಾಣಿಸ್ತಾ ಇಲ್ಲ ಹಂಗಾರೆ ಪಾರ್ಟಿ? ಇಲ್ವೇ ಇಲ್ಲ, ಗೊಂದಲ ಇದ್ರೆ ತಾನೆ ಕಾರಣಕ್ಕೆ. ಸೊ ಈಗ ಹೇಳಿದ್ದಾರೆ ಡಿ.ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳಿಕೆ ಕೊಡ್ತಾವ್ರೆ, ಇಕ್ಬಾಲ್ ಹುಸೇನ್ ನಾನು ನೋಟಿಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಕ್ಬಾಲ್ ಹುಸೇನ್ ಹೇಳಿಕೆ ನೀಡದೆ ಡಿ.ಕೆ ಶಿವಕುಮಾರ್ ಅವರ ಹತ್ರ ಹೇಳಿರಕ್ಕೆ ಸಾಧ್ಯನಾ? ಈಗ ಇಕ್ಬಾಲ್ ಹುಸೇನ್ ಅವರವರ ಹತ್ರ ಹೇಳದೇ ಇರೋದಕ್ಕೋಸ್ಕರ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ನೋಟಿಸ್ ಕೊಡ್ತೀವಿ ಅಂತ ಸುಮ್ಮನೆ ಹೇಳಿದ್ದಾರೆ ಡಿ.ಕೆ ಶಿವಕುಮಾರ್ ಅವರು? ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು, ಅವರು ಬಹಳ ಖಡಕ್ ಅಧ್ಯಕ್ಷರು. ಅವ್ರು ಹೇಳಿದ್ಮೇಲೆ ಆ ಕೆಲಸ ಮಾಡೇ ಮಾಡ್ತಾರೆ. ಅವ್ರು ಯಾವ್ದಕ್ಕೂ ಕೇರ್ ಮಾಡುವಂಥವ್ರಲ್ಲ. ಡಿ.ಕೆ ಶಿವಕುಮಾರ್ ಇಸ್ ದಿ ಸುಪ್ರೀಂ ಇನ್ ದಿ ಪಾರ್ಟಿ ಪ್ರೆಸಿಡೆಂಟ್ ಅಧ್ಯಕ್ಷರವರು. ಅವ್ರು ಏನು ಹೇಳಿದರೆ ಅದು ಅಂತಿಮ. ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. 100% ನಾವು ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೈ ಬಲಪಡಿಸೋದಕ್ಕೆ ಡಿ.ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ದಾರೆ ಆ ನಿಟ್ಟಲ್ಲಿ ಎಲ್ಲರೂ ಕೂಡ ಇರ್ತೀವಿ. ಶಾಸಕರ ಚರ್ಚೆ ವೇಳೆ ಸಚಿವರು ಕೂಡ ಅವರು ಧೋರಣೆಗಳು ಮತ್ತೆ ಅವರು ಸ್ಪಂದಿಸದೇ ಇರುವಂತ ವಿಚಾರಕ್ಕೆ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅಂತಿದ್ದಾರೆ. ಇಲ್ಲಿ ಅಸಮಾಧಾನ ಅನ್ನೋ ಪ್ರಶ್ನೆ ಇಲ್ಲ. ಏನೇನು ಆಗ್ತದೆ ಈಗ ಏನು ಅಂತಂದ್ರೆ, ಅವರ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ನಡೀತಾ ಇದೆ, ಏನಾಗಬೇಕು, ಅವ್ರಿಗೆ ಸರ್ಕಾರ ಬಂದು 2 ವರ್ಷ ಆಯಿತು, ಆ ದೃಷ್ಟಿಯಿಂದ ಯಾವ ರೀತಿ ಜನರ ಮಧ್ಯೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಹೊರತು ಇಲ್ಲಿ ನೀವು ಹೇಳೋ ರೀತಿಯಲ್ಲಿ ಆ ಥರ ಏನು ಅಂಥದ್ದೇನು ನಡೀತಾ ಇಲ್ಲ. ಇಲ್ಲಿ ದಿಸ್ ಈಸ್ ಜನರಲ್ ಸೆಕ್ರೆಟರಿ ACC, ನಮ್ಗೆ ಇನ್ಚಾರ್ಜ್ ಇದ್ದಾರೆ. ಅವ್ರು ಬಂದು ಇಲ್ಲಿ ಏನು ನಡೀತದೆ ಅವರ ಕಾರ್ಯಕರ್ತರದ್ದು, ಆಮೇಲೆ ಶಾಸಕರದ್ದು ಎಲ್ಲರ ಜೊತೆನಲ್ಲೂ ಅವರು ಏನು 2 ವರ್ಷದಿಂದ ಏನು ಮಾಡಿದ್ದಾರೆ, ವಾಟ್ ಈಸ್ ದರ್ ಅಚೀವ್ಮೆಂಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಆಮೇಲೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ಸರ್ಕಾರದಿಂದ, ಅದ್ರ ಬಗ್ಗೆ ಮಾಹಿತಿಗಳು ತಗೋತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತಾ ಇದೆ ನಿಮ್ಮ ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಜನ ಹ್ಯಾಪಿ ಇದ್ದಾರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ಇದೊಂಥರ ರಿವ್ಯೂ ಮೀಟಿಂಗ್ ಇದು. ಅದು ಬಿಟ್ಟರೆ ಇದು ನಾಯಕತ್ವದಾಗಲಿ ಅಥವಾ ಬೇರೆ ಇನ್ಯಾವುದಾಗಲಿ ಅದು ಯಾವುದು ಇಲ್ಲ, ಇದರಲ್ಲಿಲ್ಲ. ಅದು ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಆ ಥರ ಎಲ್ಲ ಸುಮ್ಮನೆ ಏನೇನೋ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ಅಲ್ಲ, ಇದು ಶಾಸಕರ ದುಃಖ ದುಮ್ಮಾನಗಳನ್ನ ಆಲಿಸುವಂಥದ್ದು ಅಥವಾ ಅವರ ಅಭಿಪ್ರಾಯ ಸಂಗ್ರಹಿಸುವಂತ ಪ್ರಕ್ರಿಯೆನ? ಇದು ಯಾವುದೇ ಅಭಿಪ್ರಾಯ ಸಂಗ್ರಹಣೆ ಮಾಡುವಂಥ ಮೀಟಿಂಗ್ ಅಲ್ವೇ ಅಲ್ಲ. ಇದು ನಮ್ಮ ಜನರಲ್ ಸೆಕ್ರೆಟರಿ ಅವರು ಕೂಡ ಹೇಳಿದ್ದಾರೆ, ಅದು ಅಲ್ವೇ ಅಲ್ಲ. ಮೇಯ್ನ್ ಆಗಿ ಇದು ಏನು 2 ವರ್ಷದಿಂದ ಸರ್ಕಾರ ಬಂದು 2 ವರ್ಷ ಆದಮೇಲೆ ಶಾಸಕರು ಅವ್ರ ಕಾನ್ಫಿಡೆನ್ಸಿನಲ್ಲಿ ಎಷ್ಟು ಮಟ್ಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಹೊರತು ಬೇರೆ ಇನ್ನೇನೇನೂ ಇಲ್ಲ. ಅದನ್ನು ನಮ್ಮ ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ, ಅಧ್ಯಕ್ಷರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. KN ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರೆ, ಕಾಂಗ್ರೆಸ್ ಅಲ್ಲಿ ಕ್ರಾಂತಿ ಆಗುತ್ತಾ ಅಂತ? ನನಗೆ ಭವಿಷ್ಯ ಗೊತ್ತಿಲ್ಲ ನನಗೆ, ಯಾಕೆಂದ್ರೆ ನಾನು ಅಸ್ಟ್ರಾಲಜರ್ ಅಲ್ಲ. ನನಗೆ ಇವತ್ತೇನಿದೆ ಅದನ್ನು ಕೇಳಿದ್ರೆ ಅದನ್ನು ಹೇಳಿದ್ದೀನಿ, ಅಷ್ಟು ಬಿಟ್ರೆ ಅದು ನಾನು ಅವ್ರನ್ನೇ ಕೇಳಬೇಕು. ಸೊ ಇದಿಷ್ಟು ಕೂಡ ಜಿ.ಸಿ. ಚಂದ್ರಶೇಖರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಾಕೋಡ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.